ಜೈ ಶ್ರೀರಾಮ್ ಸ್ಟೂಡೆಂಟ್. ನಂಬರ್ ಸಿಸ್ಟಮ್ ಇತ್ತು, ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡುವ. 4 ಪ್ರಾಬ್ಲಮ್ಸ್ ಬಾಕಿ ಆಗಿದೆ, ಅದನ್ನು ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗುವ. ದ ಫಸ್ಟ್ ಪ್ರಾಬ್ಲಮ್ ಈಸ್ ದ ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಇಸ್ ಡಿವಿಸಿಬಲ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಅಂತ ಕೇಳಿದ್ದಾರೆ. ಅಂದರೆ 3 ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್ ಇದ್ದು ಪ್ರಾಡಕ್ಟ್ ಯಾವೆಲ್ಲ ಇಲ್ಲಿ ಕೊಟ್ಟಿರುವ ಯಾವೆಲ್ಲ ನಂಬರ್ಸಿಂದ ಡಿವೈಡ್ ಆಗ್ತದೆ. ಹೇಗಿರ್ತದೆ ಕಾನ್ಸಿಕ್ಯೂಟಿವ್ ನಂಬರ್? ಈಗ ಫಸ್ಟ್ ನಂಬರ್ n ಆಗಿದ್ರೆ ನೆಕ್ಸ್ಟ್ ನಂಬರ್ ಹೇಗಿರ್ತದೆ? n+1. ಅದರ ನೆಕ್ಸ್ಟ್ ನಂಬರ್ n+2, ನೆಕ್ಸ್ಟ್ ಇದ್ರು n+3 ಹಾಗೆ. ಬಟ್ ನಮಗೆ ಬೇಕಾದದ್ದು 3 ಕಾನ್ಸಿಕ್ಯೂಟಿವ್ ನಂಬರ್ಸ್, ಅಂದರೆ 3 ಕಂಟಿನ್ಯೂಸ್ ನಂಬರ್. ಈಗ ಇದರ ಪ್ರಾಡಕ್ಟ್ ಹೇಗಾಗ್ತದೆ? n ಇಂಟು n+1 ಇಂಟು n+2. ಹೇಗೆ ಮಾಡ್ಬೋದು ನಾವು? ಥಿಯರಿಟಿಕಲ್ ಆಗಿ ಹೋಗೋದಾದರೆ ತುಂಬ ಲೆಂತ್ ಪ್ರೊಸೆಸ್ಸಲ್ಲಿ ಇರ್ತದೆ, ಬಟ್ ನಮಗೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇರೋದಲ್ವ, ಥಿಯರಿಟಿಕಲ್ ಆಗಿ ಬೇಡ. ಏನು ಮಾಡುವ ಅಂದರೆ ನಾವು ಎನ್ನಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುವ. ಎಷ್ಟು ಪಾಸಿಬಲ್ ಎನ್ನಿಗೆ 1 2 3 4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ ಯಾವುದರಿಂದೆಲ್ಲ ಡಿವೈಡ್ ಆಗ್ತದೆ ಅಂತ. n = 1 ಹಾಕಿದಾಗ ಈ ಫಾರ್ಮುಲಾದಲ್ಲಿ ಏನಾಗ್ತದೆ? 1 ಇಂಟು 1+1 ಇಂಟು 1+2 ಆಗ್ತದೆ. 1 ಇಂಟು 1+1 ಅಂದರೆ 2, 1+2 ಅಂದರೆ 3. ಈಗ ನೋಡಿ 1 ಇಂಟು 2 ಇಂಟು 3 ಅಂದರೆ ಎಷ್ಟು? 6. 6 ಇಲ್ಲಿ ಕೊಟ್ಟಿರುವ 4 ನಂಬರ್ಸಲ್ಲಿ ಯಾವ ನಂಬರಿಂದ ಡಿವೈಡ್ ಆಗ್ತದೆ? 6 ಡಿವೈಡ್ ಆಗೋದು 3 ಮತ್ತು 6 ಇಂದ ಮಾತ್ರ. ಈಗ ನೆಕ್ಸ್ಟ್ n = 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. ಈ ನನ್ನ ಪ್ರಾಡಕ್ಟ್ 3 ಮತ್ತು 6 ಇಂದ ಡಿವೈಡ್ ಆಗ್ತದೆ. ಬಾಕಿ ಎಲ್ಲ ನಂಬರಿಂದ ಡಿವೈಡ್ ಆದರೂ ನಮಗೆ ಅದು ಡಿವೈಡ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ n = 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು 3 ಮತ್ತು 6 ಇಂದ ಮಾತ್ರ ಡಿವೈಡ್ ಆದದ್ದು. ನೆಕ್ಸ್ಟ್ ಇದ್ದು ಒಂದು 3 ಇಂದ ಡಿವೈಡ್ ಆದರೆ 6 ಇಂದ ಆಗದಿದ್ರೆ ನಾವು ಹೇಳ್ಬೋದು ಖಾಲಿ 3 ಇಂದ ಡಿವೈಡ್ ಆಗೋದು ಅಂತ. ಬಟ್ 3 ಇಂದ ಡಿವೈಡ್ ಆಗದೆ 6 ಇಂದ ಡಿವೈಡ್ ಆಗ್ತದಾ? ಇಲ್ಲ. ಯಾಕೆ? 6 ಇಂದ ಯಾವಾಗ ಡಿವೈಡ್ ಆಗ್ತದೆ ಅಂತ ಹೇಳ್ತೇವೆ ನಾವು? 3 ಮತ್ತು 2 ಇಂದ ಡಿವೈಡ್ ಆದರೆ ಮಾತ್ರ. ಒಂದು ನಂಬರ್ 3 ಮತ್ತು 2 ಇಂದ ಡಿವೈಡ್ ಆದರೆ ಮಾತ್ರ ನಾವು 6 ಇಂದ ಕೂಡ ಡಿವೈಡ್ ಆಗ್ತದೆ ಅಂತ ಹೇಳ್ತೇವೆ. ಹಾಗಾಗಿ 3 ಇಂದ ಡಿವೈಡ್ ಆಗಲೇಬೇಕು. n = 2 ಹಾಕುವ. ಏನಾಗ್ತದೆ? ಇದೇನಾಗ್ತದೆ? ಇಲ್ಲಿ 2 ಹಾಕಿದಾಗ 2 ಇಂಟು 2+1 ಇಂಟು 2+2 ಆಗ್ತದೆ. 2 ಇಂಟು 2+1 ಅಂದರೆ 3 ಇಂಟು 2+2 ಅಂದರೆ 4. ಏನಾಗ್ತದೆ ಇದರ ಪ್ರಾಡಕ್ಟ್? 2 ಇಂಟು 3 ಇಂಟು 4, 2 3 6, 6 4 24 ಆಗ್ತದೆ. 24 ಯಾವೆಲ್ಲ ನಂಬರಿಂದ ಡಿವೈಡ್ ಆಗ್ತದೆ? ಇಲ್ಲಿರುವಂಥದ್ದು 3 ಮತ್ತು 6 ಇಂದ. n = 3 ಹಾಕಿ ನೋಡಿ. ಹೀಗೆ ಇಲ್ಲಿ n ನ ಪ್ಲೇಸಲ್ಲೆಲ್ಲ 3 ಹಾಕಿ, ಅಂದರೆ n ಇದ್ದ ಜಾಗದಲ್ಲಿ 3 ಹಾಕೋದು. 3 ಹಾಕಿದ್ರಿ, ಇಲ್ಲಿ n+1 3+1, n+2 n ನ ಜಾಗದಲ್ಲಿ 3, 3+2 ಏನಾಗ್ತದೆ? 3 ಇಂಟು 3+1 ಅಂದರೆ 4, 3+2 ಅಂದರೆ 5. 3 ಇಂಟು 4 ಇಂಟು 5 ಅಂದರೆ 60 ಬರ್ತದೆ. 60 3 ಮತ್ತು 6 ಎರಡರಿಂದಲೂ ಡಿವೈಡ್ ಆಗ್ತದೆ. ಇನ್ನು ಸಾಕು. ಇನ್ನು ನಾವು 4 ಹಾಕಿದಾಗ ಕೂಡ ನೋಡಿ ಏನಾಗ್ತದೆ? 4 ಇಂಟು 4+1 ಇಂಟು 4+2 ಅದು 6 ಆಗ್ತದಲ್ವಾ? 6 3 ಇಂದ ಕೂಡ ಡಿವೈಡ್ ಆಗ್ತದೆ, 2 ಇಂದ ಕೂಡ ಡಿವೈಡ್ ಆಗ್ತದೆ. ಹಾಗಾಗಿ ಇದೆರಡು ನಂಬರಿಂದ ನನ್ನ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದ್ದು ಪ್ರಾಡಕ್ಟ್ ಯಾವಾಗಲೂ 3 ಮತ್ತು 6 ಇಂದ ಡಿವೈಡ್ ಆಗ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್, ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಇಸ್ ಡಿವಿಸಿಬಲ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್? ಸಮ್ ಆಫ್ ಆಗ ಕೇಳಿದ್ದು ಪ್ರಾಡಕ್ಟ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ ಕೇಳಿದ್ದು. ಈಗ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇದ್ದು ಸಮ್ ಯಾವೆಲ್ಲ ನಂಬರಿಂದ ಡಿವೈಡ್ ಆಗ್ತದೆ ಅಂತ ಕೇಳಿದ್ದಾರೆ. ಈಗ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಹೇಗಿರ್ತದೆ? ಈಗ ನಾನು n ಒಂದು ಆಡ್ ನಂಬರ್ ತಗೊಂಡ್ರೆ ಅದರ ನೆಕ್ಸ್ಟ್ ಬರುವಂಥ ಆಡ್ ನಂಬರ್ ಯಾವುದು? n+2 ಅಲ್ವಾ? ಈಗ 3 ಒಂದು ಆಡ್ ನಂಬರ್ ಆದರೆ 3ದು ನೆಕ್ಸ್ಟ್ 3ಗೆ +2 ಮಾಡಿದಾಗ 5 ಬರ್ತದೆ. ಅದರ ನೆಕ್ಸ್ಟ್ ಇದ್ದು ಬರುವಂಥದ್ದು 3ಗೆ +4 ಮಾಡಿದಾಗ, 3ಗೆ +4 ಮಾಡಿದಾಗ ಬರುವಂಥದ್ದು 7 ಅಲ್ವಾ? 5ನ ನಂತರದ್ದು ಆಡ್ ನಂಬರ್ 7. ಹಾಗೆ ಯಾವುದೇ ಆಡ್ ನಂಬರ್ n ತಗೊಂಡ್ರೆ ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಯಾವುದು? n+2 ಆಗಿರ್ತದೆ. ಅದರ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ n+4 ಆಗಿರ್ತದೆ. ಸೊ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅನ್ನು ನಾವು ತಗೊಂಡಿದ್ದೇವೆ. ಇದರ ಸಮ್ ಏನಾಗ್ತದೆ? n ಪ್ಲಸ್ n+2 ಪ್ಲಸ್ n+4. ಈಗ ನೋಡಿ ಎಷ್ಟು n ಇದೆ? ಅದರ ಸಮ್ ಹೇಗೆ ಮಾಡೋದು? n 1n 2n 3n ಟೋಟಲ್ n ಪ್ಲಸ್ n ಪ್ಲಸ್ n
3 ಸಲ n ಇದೆ. ಆ 3 n ಅನ್ನು ಆ್ಯಡ್ ಮಾಡಿದರೆ ಏನಾಗ್ತದೆ, 3 ಟೈಮ್ಸ್ n ಆಗ್ತದಲ್ವಾ, 3n ಆಯಿತು. ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ನಾವು ಆ್ಯಡ್ ಮಾಡಿ ಏನು ಬರೀತೇವೆ, 2x ಅಂತ ಬರೀತೇವೆ. ಅಂದರೆ 1 ಸಲ x 2 ಸಲ x ಅಲ್ವಾ. ಹಾಗೆಯೇ ಇಲ್ಲಿ 1 ಸಲ n 2 ಸಲ n 3 ಸಲ n, ಸೊ 3n. ಬಾಕಿ ಉಳಿದದ್ದು ಕಾನ್ಸ್ಟೆಂಟ್ ಯಾವುದೆಲ್ಲ, 2 ಆ್ಯಂಡ್ 6. 2 ಪ್ಲಸ್ 6 ಎಷ್ಟು, 2 ಪ್ಲಸ್ 4 ಎಷ್ಟು ಕೊಡ್ತದೆ, 6. ಈಗ ಇದಕ್ಕೆ n ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡುವ. n = 1 ಹಾಕಿದಾಗ ಏನಾಗ್ತದೆ, ಈ ಫಾರ್ಮುಲಾದಲ್ಲಿ ಇದರಲ್ಲಿ n ನ ಪ್ಲೇಸಲ್ಲಿ 1 ಹಾಕಿ. 3 ಇಂಟು n ಅಂದರೆ 3 ಇಂಟು 1 ಪ್ಲಸ್ 6 ಎಷ್ಟಾಗ್ತದೆ, = 9. 9 ಇಲ್ಲಿರುವ ಯಾವ ನಂಬರ್ಸಿಂದ ಡಿವೈಡ್ ಆಗ್ತದೆ, ಇಲ್ಲಿ 3 ಇಂದ ಮಾತ್ರ ಡಿವೈಡ್ ಆಗಲಿಕ್ಕೆ ಸಾಧ್ಯ. ಸೊ ದಿಸ್ ಇಲ್ಲಿ ಕೊಟ್ಟಿರುವ ಒಂದು ನಂಬರ್ ಅಲ್ವಾ, ಯಾವುದಾದ್ರೂ ಒಂದು ಚೂಸ್ ಮಾಡಲೇಬೇಕು ನಮಗೆ. ಯಾವುದಾದ್ರೂ ಒಂದರಿಂದ ಡಿವೈಡ್ ಆಗಿರಲೇಬೇಕು. ಫಸ್ಟ್ n = 1ಗೆ 3 ಇಂದ ಮಾತ್ರ ಡಿವೈಡ್ ಆದ್ದು, ಬಾಕಿ ಯಾವುದರಿಂದ ಕೂಡ ಡಿವೈಡ್ ಆಗಲಿಲ್ಲ. ಹಾಗಾಗಿ ಈ ರೀತಿ ಬರುವ ಎಲ್ಲ ನಂಬರ್ಸ್ ಕೂಡ ಅಂದರೆ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ 3 ಇಂದ ಮಾತ್ರ ಡಿವೈಡ್ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್, what least number must be added to 1056 to get a number exactly divisible by 23? 23 ಇಂದ 1056ಗೆ ಯಾವ ನಂಬರ್ ಆ್ಯಡ್ ಮಾಡಿದರೆ ಬರುವಂಥ ಆನ್ಸರ್ 23 ಇಂದ ಪೂರ್ತಿಯಾಗಿ ಡಿವೈಡ್ ಆಗ್ತದೆ ಅಂತ ನೋಡೋದು. ಹೇಗೆ ನೋಡೋದು, ಈಗ ನಾವು ಈ 1056 ಅನ್ನು 23 ಇಂದ ಡಿವೈಡ್ ಮಾಡಬೇಕು. ಆಗ ರಿಮೈಂಡರ್ ಎಷ್ಟು ಬರ್ತದೆ ನೋಡೋದು. ಅಂದರೆ ಹೆಚ್ಚಿಗೆ ಬರುವಂಥ 23 ಇಂದ ಡಿವೈಡ್ ಮಾಡಿದಾಗ ಹೆಚ್ಚಿಗೆ ಬರುವಂಥದ್ದು ರಿಮೈಂಡರ್ ಎಷ್ಟು ಬರ್ತದೆ ಅದು. ಆ ರಿಮೈಂಡರ್ಗೆ ಎಷ್ಟು ಆ್ಯಡ್ ಮಾಡಿದರೆ ಅದು 23 ಇಂದ ಡಿವೈಡ್ ಆಗ್ತದೆ ಅಂತ ನೋಡೋದು. ಅಂದರೆ 23ಗೆ ಈಕ್ವಲ್ ಆಗ್ತದೆ. ಈಗ ನೋಡುವ, ಫಸ್ಟ್ 23 ಇಂದ 1056 ಅನ್ನು ಡಿವೈಡ್ ಮಾಡುವ. ಡಿವೈಡ್ ಮಾಡಿ ಗೊತ್ತುಂಟಲ್ವಾ, 105 ತೆಗೊಳ್ಳುವ. ಫಸ್ಟ್ 105 4, 23 4s 92 ಬರ್ತದೆ. 105 ಇಂದ 92 ತೆಗೆದ್ರೆ 13 ಬಂತು. ಮೇಲಿಂದ 6 ಅನ್ನು ಕೆಳಗೆ ತನ್ನಿ, ಹಾಗೇನಾಯಿತು 136. ಈಗ 23 5s 150, ರಿಮೈಂಡರ್ ಎಷ್ಟು ಬಂತು, 21 ಬಂತು. ಈಗ 1056ಅಲ್ಲಿ 23 ಇಂದ ಡಿವೈಡ್ ಮಾಡಿದಾಗ 21 ಎಕ್ಸ್ಟ್ರಾ ಬಂತು. ಬಟ್ ಅದು 21 23 ಇಂದ ಡಿವೈಡ್ ಆಗೋದಿಲ್ಲಲ್ಲ. 21ಗೆ ಎಷ್ಟು ಸೇರಿಸಿದರೆ 23 ಇಂದ ಡಿವೈಡ್ ಆಗ್ಬೋದು, 21 ಅನ್ನು 23 ಮಾಡಿದರೆ ನನಗೆ 23 ಇಂದ ಡಿವೈಡ್ ಆಗ್ತದಲ್ವಾ. 21 ಅನ್ನು 23 ಹೇಗೆ ಮಾಡ್ಬೋದು, 23 ಇಂದ 21 ತೆಗೆದ್ರೆ ಉಳಿದು 2. ಸೊ 21ಗೆ 2 ಆ್ಯಡ್ ಮಾಡಿದರೆ 23 ಆಯ್ತಲ್ವಾ. ಇಲ್ಲ 21ಗೆ 2 ಆ್ಯಡ್ ಮಾಡಿದರೆ 23 ಆಯ್ತು. ಇದನ್ನು ಎಲ್ಲಿ ಆ್ಯಡ್ ಮಾಡೋದು, ರಿಮೈಂಡರ್ಗೆ ಆ್ಯಡ್ ಮಾಡೋದಂದರೆ 1056ಗೆ. 1056ಗೆ ನಾನು 2 ಆ್ಯಡ್ ಮಾಡಿದರೆ ಏನಾಗ್ತದೆ, ಪೂರ್ತಿಯಾಗಿ ಡಿವೈಡ್ ಆಗ್ತದೆ. ಬೇಕಿದ್ರೆ ನೋಡಿ, 1056 ಇಲ್ಲಿ 21 ಎಕ್ಸ್ಟ್ರಾ ಬಂತು. 23 ಇಂದ ರಿಮೈಂಡರ್ ಅನ್ನು ತೆಗೆದ್ರೆ ಎಷ್ಟು ಆನ್ಸರ್ ಬರ್ತದೆ, 2 ಅನ್ನು ನನ್ನ ಕೊಟ್ಟ ನಂಬರ್ಗೆ ಆ್ಯಡ್ ಮಾಡುವ. 1056ಗೆ 2 ಆ್ಯಡ್ ಮಾಡಿದರೆ 1058. ಈಗ ಡಿವೈಡ್ ಮಾಡುವಾಗ ಏನು ಆನ್ಸರ್ ಬರ್ತದೆ ಅಂತ ನೋಡುವ. 23 ಇಂದ ಡಿವೈಡ್ ಮಾಡುವ. 23 4s 92, ರಿಮೈನಿಂಗ್ ಈಸ್ 13. 56ಗೆ 2 ಆ್ಯಡ್ ಮಾಡಿದಾಗ 8 ಬಂತು. 8 23 138 6 ನೋಡುವ. 6 3s 18, 6 2s 12, 13 ನೋಡಿ, ರಿಮೈಂಡರ್ 0 ಬಂತು. ಆಗ 21 ಇತ್ತು, ಆ ರಿಮೈಂಡರ್ಗೆ 2 ಆ್ಯಡ್ ಮಾಡಿದರೆ 23 ಆಯಿತು. 23 ಡಿವೈಡ್ ಆಗ್ತದಲ್ವ ಪೂರ್ತಿಯಾಗಿ, ಹಾಗಾಗಿ ಅದು ಇಲ್ಲೇ ಹೋಯಿತು. ಇಲ್ಲಿ ಆನ್ಸರ್ ಆಯಿತು 6. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್, ವಿಚ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 8567 ಟು ಮೇಕ್ ಇಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4. 4 ಇಂದ ಡಿವೈಡ್ ಆಗುವ ಹಾಗೆ ಈ ನಂಬರ್ಗೆ ಎಷ್ಟು ನಂಬರ್ ಆ್ಯಡ್ ಮಾಡಬೇಕು. ನಾವು 4 ಇಂದ ಒಂದು ನಂಬರ್ ಡಿವೈಡ್ ಆಗ್ತದೆ ಅಂತ ಯಾವಾಗ ಹೇಳ್ಬೋದು, ಅದರ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದರೆ. ಸೊ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗದೇ ಇದ್ದರೆ ಅದಕ್ಕೆ ಏನಾದರೂ ಆ್ಯಡ್ ಮಾಡುವ ನಾವು. ಲಾಸ್ಟ್ 2 ಡಿಜಿಟ್ ಯಾವುದು, 67. 67 ಅನ್ನು 4 ಇಂದ ಡಿವೈಡ್ ಮಾಡುವ. ಹಾಗೇನಾಗ್ತದೆ, ನನಗೆ 3 ರಿಮೈಂಡರ್ ಉಳಿತದೆ. 3 ರಿಮೈಂಡರ್ ಉಳಿತದಲ್ವಾ. ಆ 4 ಇಂದ ನನ್ನ ಈ ಕೊಟ್ಟ ನಂಬರ್ ಇದಲ್ವಾ, 4 ಇಂದ 3 ಅನ್ನು ತೆಗೆದಾಗ ಯಾವ ಆನ್ಸರ್ ಬರ್ತದೆ, ಆ 1 ಅನ್ನು ನನ್ನ ಕೊಟ್ಟ ನಂಬರಿಗೆ ಆ್ಯಡ್ ಮಾಡಿದರೆ ನನ್ನ ಫುಲ್ ನಂಬರ್ 4 ಇಂದ ಡಿವೈಡ್ ಆಗ್ತದೆ.
ನೀವೇನು ಮಾಡೋದು ಗೊತ್ತುಂಟಾ, ಒಂದು ಕೊಟ್ಟ ನಂಬರ್, ಈಗ ಒಂದು ನಂಬರ್, ಈಗ ಒಂದು ಎ ಕೊಟ್ಟಿರ್ತಾರೆ, ಎ ಇಂದ ಪೂರ್ತಿಯಾಗಿ ಡಿವೈಡ್ ಆಗದಿದ್ರೆ ಎಷ್ಟು ನಂಬರ್ ಆ್ಯಡ್ ಮಾಡಬೇಕು, ಅದು ಪೂರ್ತಿಯಾಗಿ ಡಿವೈಡ್ ಆಗುವ ಹಾಗೆ ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನು ಡಿವೈಡ್ ಮಾಡೋದು. ನಿಮಗೆ ರಿಮೈಂಡರ್ ಎಷ್ಟು ಬರ್ತದಲ್ವಾ, ರಿಮೈಂಡರ್ ಒಂದು ಎಕ್ಸ್ ಬಂದರೆ ಈ ನಂಬರ್ ಎ ಇಂದ ರಿಮೈಂಡರನ್ನು ತೆಗೆದಾಗ ಎಷ್ಟು ಆನ್ಸರ್ ಬರ್ತದೆ ಅದನ್ನು ಈ ಕೊಟ್ಟ ನಂಬರ್ಗೆ ಆ್ಯಡ್ ಮಾಡಿದರೆ ಆ ನಂಬರ್ ಇದೆಯಲ್ಲ ಅದು ಎ ಇಂದ ಪೂರ್ತಿಯಾಗಿ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಆವರೇಜ್. ಫಾರ್ಮುಲಾ ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು, ಸಮ್ ಆಫ್ ದ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಲ್ವಾ. ಒಂದು 10 ಎಲಿಮೆಂಟ್ಸ್ ಇದ್ದು ಕೊಟ್ಟಿರ್ತಾರೆ, 10 ಎಲಿಮೆಂಟ್ಸ್ ಇದ್ದು ಸಮ್ ಮಾಡೋದು ಡಿವೈಡ್ ಬೈ 10 ಅಂತ ಮಾಡಿದರೆ ಬರುವಂಥ ಆನ್ಸರೇ ನನಗೆ ಅದು ಆವರೇಜ್. ನೆಕ್ಸ್ಟ್, ಸಪೋಸ್ ಅ ಮ್ಯಾನ್ ಕವರ್ಸ್ ಅ ಸರ್ಟೇನ್ ಡಿಸ್ಟೆನ್ಸ್ at x kilometer per hour and an equal distance at y kilometer per hour, then the average speed during the whole journey. ಒಬ್ಬ ಮ್ಯಾನ್ ಎಕ್ಸ್ ಒಂದು ಇಷ್ಟು ಡಿಸ್ಟೆನ್ಸ್ ಉಂಟು ಅಂತ ನೆನೆಸುವ, ಅದನ್ನು ಎಕ್ಸ್ ಕಿಲೋಮೀಟರ್ ಪರ್ ಅವರಲ್ಲಿ ಟ್ರಾವೆಲ್ ಮಾಡ್ತಾನೆ, ಮತ್ತು ಅದೇ ಸೇಮ್ ಡಿಸ್ಟೆನ್ಸ್ ನೆಕ್ಸ್ಟ್ ಸೇಮ್ ಡಿಸ್ಟೆನ್ಸನ್ನು ವೈ ಕಿಲೋಮೀಟರ್ ಪರ್ ಅವರಲ್ಲಿ ಟ್ರಾವೆಲ್ ಮಾಡ್ತಾನೆ, ಅಷ್ಟು ಸ್ಪೀಡಲ್ಲಿ. ಹಾಗಾದರೆ ಅವನ ಟೋಟಲ್ ಆವ್ರೇಜ್ ಸ್ಪೀಡ್ ಎಷ್ಟು? ಹೀಗೆ ಫೈಂಡ್ ಔಟ್ ಮಾಡೋದಂದರೆ 2 × x × y ಡಿವೈಡ್ ಬೈ x ಪ್ಲಸ್ ವೈ. ಇದೆರಡು ಫಾರ್ಮುಲಾಸ್, ಪ್ರಾಬ್ಲಮ್ಸ್ ನೋಡುವ, ಸಾಲ್ವ್ ದ ಎಕ್ಸಾಂಪಲ್ಸ್. ಫೈಂಡ್ ದ ಆವ್ರೇಜ್ ಆಫ್ ದ ಫಾಲೋವಿಂಗ್ ಸೆಟ್ ಆಫ್ ನಂಬರ್ಸ್. ಇಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ಇದರ ಆವ್ರೇಜ್ ಫೈಂಡ್ ಔಟ್ ಮಾಡಬೇಕು. ಎಷ್ಟು ನಂಬರ್ಸ್ ಇದೆ ಅದರಲ್ಲಿ? 1 2 3 4 5 6 7 ನಂಬರ್ಸ್ ಇದೆ. ಫಸ್ಟ್ ಸಮ್ ಫೈಂಡ್ ಔಟ್ ಮಾಡುವ. ಆವ್ರೇಜ್ ಇದು ಫಾರ್ಮುಲಾ ಏನು? ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸಮ್ ಆಫ್ ಅಬ್ಸರ್ವೇಷನ್, ಎಲ್ಲ ಅಬ್ಸರ್ವೇಷನ್ಸ್ ಇದ್ದು ಎಲ್ಲ ಎಲಿಮೆಂಟ್ಸ್ ಇದ್ದು ಸಮ್ ಮಾಡುವ. 354 + 281 ಎಲ್ಲದರದ್ದು ಸಮ್ ಮಾಡಿ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್, ಅಂದರೆ ಎಷ್ಟು ಎಲಿಮೆಂಟ್ಸ್ ಉಂಟು? 7 ಇದೆ. ಸಮ್ ಮಾಡುವಾಗ ನಮಗೆ ಎಷ್ಟು ಬರ್ತದೆ? 3801 ಬರ್ತದೆ. ಇದರದ್ದು ಸಮ್ ಮಾಡಿ ಡಿವೈಡ್ ಬೈ 7. ಆಮೇಲೆ 38,001 ಅನ್ನು 7 ಇಂದ ಡಿವೈಡ್ ಮಾಡಿ ಎಷ್ಟು ಬರ್ತದೆ ನೋಡಿ. ಇಲ್ಲಿ 7 1s 7 5s 35, 38 ಉಂಟಲ್ಲ, ಇಲ್ಲಿ 3 ಉಳಿಯಿತು, ಸೊ ಆಚೆದು 30. 7 4s 28, 28 ಅಲ್ಲಿ 30 ಇತ್ತು, 28 ಹೋದರೆ 2 ಉಳಿತು, 20 ಇಲ್ಲಿ 1 21. 7 3s 21 ಅಲ್ವಾ. ಹಾಗೆ ಆಗದಿದ್ದರೆ ಹೀಗೆ ಡಿವೈಡ್ ಮಾಡಿ. 3801. ಫಸ್ಟ್ 38 ಡಿವೈಡ್ ಮಾಡುವ 7 ಇಂದ. 7 5s ಅಲ್ವಾ 35. 38ಗಿಂತ ಕಡಿಮೆ ಬರುವ ಬೇರೆ ಯಾವುದಾದ್ರು ಡಿವೈಸರ್ ಉಂಟಾ? ಇಲ್ಲ. 38 ಇಂದ 35 ತೆಗೆದ್ರೆ 3 ಉಳಿತದೆ. ಈಗ ಈ 0 ಅನ್ನು ತನ್ನಿಲ್ಲಿ. 7 ಇಂದ ಡಿವೈಡ್ ಆಗುವ 30ಗೆ ಹತ್ತಿರದ ನಂಬರ್ ಯಾವ? 30ಗಿಂತ ಜಾಸ್ತಿ ಆಗಬಾರ್ದು, 30ಗಿಂತ ಕಡಿಮೆ ಆಗಬೇಕು. 28 ಡಿವೈಡ್ ಆಗ್ತದಲ್ವಾ. 7 4s 28. ಎಷ್ಟು ರಿಮೈನಿಂಗ್? 2. 1 ಅನ್ನು ಇಲ್ಲಿ ತನ್ನಿ, ಇಲ್ಲಿರೋ 1 ಅನ್ನು. 7 3s 21 ಪೂರ್ತಿಯಾಗಿ ಡಿವೈಡ್ ಆಯಿತು ಅಲ್ವಾ. 543 is the answer. Next, there are 6 numbers 30, 72, 53, 68, x and 87. Out of which x is unknown. x ಅಂದರೆ ಎಷ್ಟು ಅಂತ ಗೊತ್ತಿಲ್ಲ. The average of this number is 60. ಇದರೆಲ್ಲದರದ ಆವ್ರೇಜ್ 60. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ದಾರೆ. ಈಗ ಆವ್ರೇಜ್ ಅಂದರೆ ಫಾರ್ಮುಲಾ ಏನು? ಸಮ್ ಆಫ್ ದೀಸ್ ನಂಬರ್ಸ್ ಡಿವೈಡ್ ಬೈ ಎಷ್ಟು ನಂಬರ್ ಉಂಟು? 6. ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡುವ, ಇನ್ಕ್ಲೂಡಿಂಗ್ ಎಕ್ಸ್ ಕೂಡ. ಡಿವೈಡ್ ಬೈ 6. ಆವ್ರೇಜ್ ಎಷ್ಟು ಕೊಟ್ಟಿದ್ದಾರೆ? 60 ಅಲ್ವಾ. ಸಬ್ಸ್ಟಿಟ್ಯೂಟ್ ಮಾಡಿ. 60 = ಈ ಎಲ್ಲ ನಂಬರ್ಸ್ ಆ್ಯಡ್ ಮಾಡಿದಾಗ ಎಕ್ಸ್ ಅನ್ನು ಬಿಟ್ಟು
ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ 310 ಪ್ಲಸ್ ಎಕ್ಸ್ ಉಂಟಲ್ವಾ ಡಿವೈಡ್ ಬೈ 6. ಈಗೇನು ಮಾಡ್ತೇನೆ ನಾನು ಈ 6ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕೊಂಡೋಗ್ತೇನೆ. ಇಲ್ಲಿ ಡಿವೈಡ್ ಆಗಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕೊಂಡೋಗುವಾಗ ಅದು ಮಲ್ಟಿಪ್ಲೈ ಆಗ್ತದೆ, 60ಗೆ ಮಲ್ಟಿಪ್ಲೈ ಆಗ್ತದೆ. 60 ಇಂಟು 6 ಈಕ್ವಲ್ ಟು 310 ಪ್ಲಸ್ ಎಕ್ಸ್. ನಾನು 310 ಪ್ಲಸ್ ಎಕ್ಸ್ ಅನ್ನು ಆಚೆ ಕೊಂಡೋಗ್ತೇನೆ, 60 ಇಂಟು 6 ಅನ್ನು ಈಚೆ ತರ್ತೇನೆ. 310 ಪ್ಲಸ್ ಎಕ್ಸ್ 60 ಇಂಟು 6 ಏನಾಯಿತು 6 6 36 ಮತ್ತೊಂದು 0 360 ಆಯಿತು. ಈಗ 310 ನನಗೆ ಬೇಡ, ನನಗೆ ಬೇಕಾದದ್ದು ಎಕ್ಸ್ ವ್ಯಾಲ್ಯೂ ಅಲ್ವಾ. 310 ಅನ್ನು ರೈಟ್ ಹ್ಯಾಂಡ್ ಸೈಡ್ ಕೊಂಡೋಗುವಾಗ ಇಲ್ಲಿ ಪ್ಲಸ್ ಅಲ್ಲಿ ಉಂಟು, 310 ಪಾಸಿಟಿವ್ ಅಲ್ವಾ, ಮತ್ತು ಎಕ್ಸ್ಗೆ ಆ್ಯಡ್ ಆಗಿದೆ. ಮಲ್ಟಿಪ್ಲೈ ಆಗಿದ್ರೆ ಅಲ್ಲಿ ಹೋಗುವಾಗ ಡಿವೈಡ್ ಆಗ್ತದೆ, ಆ್ಯಡ್ ಆಗಿರುವ ಕಾರಣ ಅಲ್ಲಿ ಹೋಗುವಾಗ ಸಬ್ಟ್ರಾಕ್ಷನ್ ಆಗ್ತದೆ, ಮೈನಸ್ ಆಗ್ತದೆ. 360 ಇಂದ 310 ತೆಗೆದ್ರೆ ಎಷ್ಟು 50. ಸೊ ಎಕ್ಸ್ ವ್ಯಾಲ್ಯೂ ಈಸ್ 50. ನೆಕ್ಸ್ಟ್, ಫೈಂಡ್ ದ ಆವರೇಜ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 30 ಆ್ಯಂಡ್ 50. 30 ಮತ್ತು 50ಯ ನಡುವಿನ ಎಲ್ಲ ಪ್ರೈಮ್ ನಂಬರ್ಸ್ ಇದ್ದು ಆವರೇಜ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ವಿಚ್ ಆರ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 30 ಆ್ಯಂಡ್ 50? 31, 32 ಪ್ರೈಮ್ ಅಲ್ಲ, ಯಾಕಂದರೆ ಇವನ್ ಪ್ರೈಮ್ ನಂಬರ್ ಇರುವಂಥದ್ದು 2 ಮಾತ್ರ. 33 ಇಲ್ಲ, ಅದು 3 ಇಂದ ಡಿವೈಡ್ ಆಗ್ತದೆ. 34 ಇಲ್ಲ, 35 5 ಮತ್ತು 7 ಇಂದ ಡಿವೈಡ್ ಆಗ್ತದೆ. 36 ಇಲ್ಲ, 37 ಒಂದು ಪ್ರೈಮ್. 40 ಇಲ್ಲ, 38 ಇಲ್ಲ, 39 3 ಇಂದ ಡಿವೈಡ್ ಆಗ್ತದೆ. 40 ಇಲ್ಲ, 41 42 ಇಲ್ಲ, 43 ಒಂದು ಪ್ರೈಮ್ ನಂಬರ್. 44 ಇಲ್ಲ, 45 ಕೂಡ 9 ಇಂದ ಡಿವೈಡ್ ಆಗ್ತದೆ. 46 ಇಲ್ಲ, 47 ಹೌದು. 48 ಇಲ್ಲ, 49 49 7 ಇಂದ ಡಿವೈಡ್ ಆಗ್ತದೆ. ಹಾಗಾಗಿ 49 ಇಲ್ಲ, 50 ಒಳಗೆ 50 ಆಗುದಿಲ್ಲ. ಈಗ ಆವ್ರೇಜ್ ಫೈಂಡ್ ಔಟ್ ಮಾಡುವ. ಆವ್ರೇಜ್ ಇದು ಈ ಎಲ್ಲ ನಂಬರ್ಸ್ ಸಮ್ ಎಷ್ಟು ನಂಬರ್ಸ್ ಇದೆ 1 2 3 4 5 ಡಿವೈಡ್ ಬೈ ನಂಬರ್ ಆಫ್ ಟರ್ನ್ಸ್. ಇದರ ಸಮ್ ಎಷ್ಟು ಬರ್ತದೆ 199 ಡಿವೈಡ್ ಬೈ 5 ಎಷ್ಟು 39 ಪಾಯಿಂಟ್ ಎಷ್ಟು, ಹೀಗೆ ಡಿವೈಡ್ ಮಾಡಿ. 119 5 5 2s 10 ಅಲ್ವಾ, ಸಾರಿ 199. ಸೊ 5 3s 15 ಎಷ್ಟು ಉಳಿತದೆ 4 ಉಳಿತು 49. 5 9s 45 ಅಲ್ವಾ, ಎಷ್ಟು ಉಳಿಯಿತು 4 ಉಳಿಯಿತು 40. 5 8s 40. ಸೊ 30 4 ಉಳಿದದ್ದು. ಇಲ್ಲಿ 0 ಇಲ್ಲ, ನಾನೇ ಹಾಕಿದ್ದು. ಇಲ್ಲಿ ನಾನು 0 ಹಾಕಿದಾಗ ಇಲ್ಲಿ ಪಾಯಿಂಟ್ ಹಾಕಬೇಕು ಅಲ್ವಾ, ಡೆಸಿಮಲ್ಸಲ್ಲಿ ನೀವು ಕಲ್ತಿರ್ಬೋದು. ಇಲ್ಲಿ 4 ಉಳಿದದ್ದು, ಲಾಸ್ಟಿಗೆ ರಿಮೈಂಡರ್ 4 ಉಳಿದದ್ದು, ನಾನು ಅದನ್ನಿನ್ನು ಡಿವೈಡ್ ಮಾಡಬೇಕಲ್ವಾ ಪೂರ್ತಿಯಾಗಿ ಡೆಸಿಮಲ್ ಹಾಕಿ, ಅದಕ್ಕೆ ನಾನೇ 0 ಹಾಕಿದ್ದು. ನಾನೇ 0 ಹಾಕಿದರೆ ಇಲ್ಲಿ ಇರಲಿಲ್ಲ 0, ಇದು 9 ಎಲ್ಲ ಇತ್ತು, ಈ 9 ಎಲ್ಲ ಇಲ್ಲಿತ್ತು, ಅದನ್ನೇ ತಂದು ಹಾಕಿದ್ದು. ಬಟ್ 0 ಇಲ್ಲಿ ಇರಲಿಲ್ಲ, ನಾನೇ ಹಾಕಿದ್ದು. ನಾನೇ 0 ಹಾಕಿದರೆ ಫಸ್ಟಿಗೆ ನಾನು 0 ಹಾಕಿದರೆ ಆ ಫಸ್ಟಿಗೆ ಪಾಯಿಂಟ್ ಹಾಕಬೇಕು, ಮತ್ತೆ 0 ಹಾಕ್ತಾ ಹೋದ ಹಾಗೆ ಪಾಯಿಂಟ್ ಬೇಕು ಅಂತಿಲ್ಲ. ಇದು ಇಲ್ಲಿಗೆ ಡಿವೈಡ್ ಆಯ್ತಲ್ವಾ, 39.8 ಇಸ್ ದ ಆನ್ಸರ್. ಮತ್ತು ಇಲ್ಲಿ ಸಮ್ ಮಾಡುವಾಗ ಕೂಡ ನೀವು ಬೇಕಿದ್ರೆ ಹೀಗೆ ಆ್ಯಡ್ ಮಾಡ್ತಾ ಹೋಗಿ. 30 ಟೆನ್ಸನ್ನು ಫಸ್ಟಿಗೆ ಆ್ಯಡ್ ಮಾಡಿ. ಇಲ್ಲಿ 31 ಅಂದರೆ 30 ಉಂಟು, ಇಲ್ಲಿ ಕೂಡ 30, ಸೊ ಟೋಟಲ್ 60. ಇಲ್ಲಿ 40 100 ಆಯಿತು. 100ಗೆ 40 ಆ್ಯಡ್ ಮಾಡಿದರೆ ಪುನಃ 140, ಪುನಃ 40 ಆ್ಯಡ್ ಮಾಡಿದರೆ 180 ಆಯಿತು. ಎಷ್ಟಾಯಿತು? ಈಗ ಯೂನಿಟ್ ಪ್ಲೇಸನ್ನು ಆ್ಯಡ್ ಮಾಡಿ. ಯೂನಿಟ್ ಪ್ಲೇಸ್ ಆ್ಯಡ್ ಮಾಡುವಾಗ ಏನಾಗ್ತದೆ 7 + 3 10, 10 + 1 11, 11 + 7 18, 18 + 1 19 ಆಯ್ತಲ್ವಾ. ಈಗ 180 + 19 ಎಷ್ಟಾಗ್ತದೆ 100. ಇಲ್ಲಿ ಯಾವುದು 100ಅಲ್ಲಿ ಇಲ್ಲ, ಯೂನಿಟ್ ಪ್ಲೇಸ್ 9, 8 + 1 9, 199. ಹಾಗೆ ಆ್ಯಡ್ ಮಾಡ್ತಾ ಹೋಗಿ. ಇಲ್ಲಿ ಕೂಡ ಅಷ್ಟೇ, ಬೇಕಿದ್ರೆ 100 ಪ್ಲೇಸ್ ಇದ್ದು ಫಸ್ಟಿಗೆ ಆ್ಯಡ್ ಮಾಡಿ. 300 + 200 ಅಂದರೆ 500, 500 + 600 ಅಂದರೆ 1100, 1100 + 500 ಅಂದರೆ 1600, 1600 400 ಅಂದರೆ 2000, 2000 + 700 ಅಂದರೆ 2700 + 800 ಅಂದರೆ 3500 ಆಯಿತು. ಅಲ್ಲಿಗೆ 3500. ಮತ್ತೆ 10 ಪ್ಲೇಸಲ್ಲಿ ಇದ್ದದ್ದು ಆ್ಯಡ್ ಮಾಡಿ, ಆಮೇಲೆ ಅದನ್ನೆಲ್ಲ ಟೋಟಲ್ ಆ್ಯಡ್ ಮಾಡಿದರೆ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಆವರೇಜ್ ಆಫ್ ಫಸ್ಟ್ 40 ನ್ಯಾಚುರಲ್ ನಂಬರ್ಸ್.
ಫಸ್ಟ್ 40 ನ್ಯಾಚುರಲ್ ನಂಬರ್ಸ್ ಇದ್ದು ಆವರೇಜ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೀವು ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಇದು ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಗೆ ಫಾರ್ಮುಲಾ ಇದು. ಇದನ್ನೊಂದು ನೆನ್ಪಿಟ್ಕೊಳ್ಬೇಕು ನೀವು. ಬೇಕಿದ್ರೆ ಬಾಕ್ಸ್ ಹಾಕಿ ಇಟ್ಕೊಳ್ಳಿ. ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಫಾರ್ಮುಲಾ ಯಾವುದಂದ್ರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2. ಇದು ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್. ಹಾಗಾದ್ರೆ ಸಮ್ ಆಫ್ ಫಸ್ಟ್ 40 ನ್ಯಾಚುರಲ್ ನಂಬರ್ಸ್ ಏನಾಗ್ತದೆ, n ನ ಪ್ಲೇಸಲ್ಲಿ 40 ಹಾಕುದು. 40 ಇಂಟು 40 ಪ್ಲಸ್ 1 ಡಿವೈಡ್ ಬೈ 2. ಇಲ್ಲಿ ನಾನು ಕ್ಯಾನ್ಸಲ್ ಮಾಡಿದ್ದು 2 1s 2 how much 40 40 ಡಿವೈಡ್ ಬೈ 2. ಇಲ್ಲಿ 2 1s 2 2s 4 ಅಲ್ವಾ, 2 0s 0, ಸೊ 20 ಬರ್ತದೆ. 2 1s 2 20s 40 ಅಂತ. ಸೊ ಇಲ್ಲಿ 20 ಆಯಿತು, 40ಯ ಬದಲು 2 ಕ್ಯಾನ್ಸಲ್ ಆಗಿ, ಇಂಟು 40 ಪ್ಲಸ್ 41 ಅಂದರೆ 41, 20 ಇಂಟು 41 ಅಂದರೆ 820. ಹೇಗೆ ಮಲ್ಟಿಪ್ಲೈ ಮಾಡೋದು, 2 ಇಂದ ಮಲ್ಟಿಪ್ಲೈ ಮಾಡೋದು. 2 1s 2, 2 4s 8, ಮತ್ತು ಒಂದು 0 ಉಂಟಲ್ವ 0, 2 0 ಇದ್ದರೆ ಲಾಸ್ಟಿಗೆ 2 0 ಹಾಕುದು. ಹಾಗೆ ಈಗ ನನಗೇನು ಸಿಕ್ಕಿತು, ಸಮ್ ಆಫ್ ನ್ಯಾಚುರಲ್ ನಂಬರ್ ಸಿಕ್ಕಿತು ಫಸ್ಟ್ 40. ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು, ಸಮ್ ಆಫ್ ಫಸ್ಟ್ 40 ನ್ಯಾಚುರಲ್ ನಂಬರ್ಸ್ ಡಿವೈಡ್ ಬೈ ಎಷ್ಟು ಉಂಟು ನ್ಯಾಚುರಲ್ ನಂಬರ್ 40 ಡಿವೈಡ್ ಬೈ 40. 40 ಇಂದ ಡಿವೈಡ್ ಮಾಡುವಾಗ ಏನಾಗ್ತದೆ, ಇಲ್ಲಿ ನೋಡಿ ಎರಡೂ ಕಡೆ ಲಾಸ್ಟ್ 0 ಇದ್ದರೆ 0 0 ಕ್ಯಾನ್ಸಲ್ ಆಗ್ತದೆ. ಆಮೇಲೆ 4 ಉಳಿದಲ್ವಾ, 82 ಬೈ 4 ಉಳಿತದೆ. ಈಗ 4 1s 4 2s 8. 2 ಹೋಗ್ತದ 4 ಇಂದ, ಇಲ್ಲ, ನಾನು 0 2 ಹೋಗುದಿಲ್ಲ. ನಾನು ಅಲ್ಲಿಗೆ ಇನ್ನೊಂದು 0 ಹಾಕ್ತೇನೆ 2ನ ಹತ್ರ, 20 ಹಾಕ್ತೇನೆ. ಅಲ್ಲಿ ಹಾಕುದಾದ್ರೆ ಪಾಯಿಂಟ್ ಹಾಕಬೇಕು. 4 ಇಂದ 20 ಹೋಗ್ತದಾ, 4 5s 20. ಹೀಗೆ ಡಿವೈಡ್ ಮಾಡುವಾಗ ಹೀಗೆ ಬೇಕಿದ್ರೆ ನೋಡಿಕೊಳ್ಳಿ ನೀವು. 82 ಇಂದ 82 ಅನ್ನು 4 ಇಂದ ಡಿವೈಡ್ ಮಾಡೋದು. 4 2s 8. ಈಗ ಉಳಿಯುವಂಥದ್ದು 2. 4 ಇಂದ 2 ಡಿವೈಡ್ ಆಗ್ತದೆ ಇಲ್ಲ, ಯಾಕಂದ್ರೆ ಅದು ಸಣ್ಣ ನಂಬರ್, ಸೊ ಆಗುದಿಲ್ಲ. 4 0s 0. ಈಗ ಏನು ಮಾಡ್ತೇನೆ, ನನಗೆ 2 ಇಲ್ಲಿ ರಿಮೈಂಡರಲ್ಲಿ ಬೇಡ, ಪೂರ್ತಿ ಡಿವೈಡ್ ಆಗ್ತದಾ ಅಂತ ನೋಡ್ತೇನೆ ನಾನು. ಅದಕ್ಕೊಂದು 0 ಹಾಕ್ತೇನೆ. ಇಲ್ಲಿ ನಾನೇ 0 ಹಾಕಿದೆ ಅಲ್ವಾ, ಹಾಗಾದ್ರೆ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಹಾಕಬೇಕು. 2 how much 20, 2 5s 20. 0 ರಿಮೈಂಡರ್ ಬಂತಲ್ವಾ, ಸಾಕು. ಸೊ ಆನ್ಸರ್ ಈಸ್ 20.5. ನೆಕ್ಸ್ಟ್, a man brought 5 shirts at 450 each, 4 trousers at 750 each, and 7 pairs of shoes at 750 each. What is the average expenditure per article? ಈಗ ಟೋಟಲ್ ಎಕ್ಸ್ಪೆಂಡಿಚರ್ ಹೇಗೆ ಫೈಂಡ್ ಔಟ್ ಮಾಡಬಹುದು ನಾನು, ಅವನೇನು ತಗೊಂಡಿದ್ದಾನೆ, ಪರ್ಚೇಸ್ ಮಾಡಿದ್ದಾನೆ 450, ಒಂದಕ್ಕೆ 450 ಹಾಗೆ 5 ಶರ್ಟ್ಸ್ ತಗೊಂಡಿದ್ದಾನೆ. ಒಂದಕ್ಕೆ 750 ಹಾಗೆ 4 ಟ್ರೌಸರ್ಸ್ ತಗೊಂಡಿದ್ದಾನೆ. ಒಂದಕ್ಕೆ 750 ಹಾಗೆ ಶೂಸ್ ತಗೊಂಡಿದ್ದಾನೆ. ಒಂದು ಪೇರಿಗೆ 750 ಹಾಗೆ ಶೂಸ್ ತಗೊಂಡಿದ್ದಾನೆ. ಎಷ್ಟು, 12 ಪೇರ್ಸ್ ತಗೊಂಡಿದ್ದಾನೆ. ಹಾಗಾದರೆ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗ್ತದೆ, 5 ಇಂಟು 450 ಅಂದರೆ 450ಗೆ 5 ಶರ್ಟ್ ಅಲ್ವಾ, ಸೊ 5 ಇಂಟು 450 ಪ್ಲಸ್ 750ಗೆ 4 ಟ್ರೌಸರ್ಸ್, ಸೊ 4 ಇಂಟು 750 ಪ್ಲಸ್ 750ಗೆ 12 ಪೇರ್, 12 ಇಂಟು 750 ಮಲ್ಟಿಪ್ಲೈ ಮಾಡಿದ ನಂತರ 5 ಇಂಟು 45 ಎಷ್ಟು ಬರ್ತದೆ, 225 ಮತ್ತು 0 ಪ್ಲಸ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಷ್ಟು ಆನ್ಸರ್ ಬರ್ತದೆ. ಟೋಟಲ್ ಆಗಿ ಆ್ಯಡ್ ಎಷ್ಟಾಗ್ತದೆ ಆನ್ಸರ್, 14,250 ಅವ ಸ್ಪೆಂಡ್ ಮಾಡಿದ್ದಾನೆ. ಹಾಗಾದರೆ ಎಷ್ಟು ಅದರಲ್ಲಿ ಆರ್ಟಿಕಲ್ಸ್ ಅಂದರೆ ಎಷ್ಟು ಐಟಮ್ಸ್ ಪರ್ಚೇಸ್ ಮಾಡಿದ್ದಾನೆ, ಇಲ್ಲಿ 5 ಶರ್ಟ್ 5, 4 ಟ್ರೌಸರ್ಸ್ 12, 5 ಪ್ಲಸ್ 4 ಪ್ಲಸ್ 12 ಎಷ್ಟಾಗ್ತದೆ, 21 ಐಟಮ್ಸ್ ಪರ್ಚೇಸ್ ಮಾಡಿದ್ದಾನೆ ಅವ. ಈಗ ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡೋದು, ಟೋಟಲ್ ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ನಂಬರ್ ಆಫ್ ಆರ್ಟಿಕಲ್. ಎಷ್ಟು ಐಟಮ್ಸ್ ಪರ್ಚೇಸ್ ಮಾಡಿದ್ದಾನೆ, ಟೋಟಲ್ ಎಷ್ಟು 14,250 ಡಿವೈಡ್ ಬೈ ಎಷ್ಟು ಪರ್ಚೇಸ್ ಮಾಡಿದ್ದಾನೆ 21. ಇದನ್ನು ಹೇಗೆ ಮಾಡಿದ್ದೇವೆ ಅಂದರೆ, ಫಸ್ಟ್ ನಾನು ಎರಡು ನಂಬರನ್ನು 3 ಇಂದ ಡಿವೈಡ್ ಮಾಡಿದ್ದೇನೆ. 3 7s ಅಲ್ವಾ. ಈಗ 14,250 3 ಇಂದ ಡಿವೈಡ್ ಮಾಡಿ ಇಲ್ಲೇ ಮಾಡ್ತಾ ಹೋಗುವ ನಾವು. 3 4s 12, 14 ಇಂದ 2 ಉಳಿತಲ್ವಾ, ನೆಕ್ಸ್ಟ್ ಇದು ನಂಬರ್ 2, ಸೊ ಸೇರಿ 22 ಆಯಿತು. 4 7s
21 ಉಳಿತಲ್ಲ 22 ಅಲ್ಲಿ. ನೆಕ್ಸ್ಟ್ ಇದು 5 1 5 ಸೇರಿ 15 ಆಯಿತು. 3 3 5 15. ಸೊ ಉಳಿದದ್ದು 0 ಹಾಕಿ ಬಿಡುವ. ಎಷ್ಟು ಉಳೀತು? ಡಿನಾಮಿನೇಟರ್ 3 ಇಂದ ಡಿವೈಡ್ ಆದಾಗ 3 7s, ನ್ಯೂಮರೇಟರ್ ಡಿವೈಡ್ ಆದಾಗ 4750 ಉಳಿಯಿತು. ಈಗ 4750 ಅನ್ನು 7 ಇಂದ ಡಿವೈಡ್ ಮಾಡುವ. 7 6 42, ಅದಕ್ಕಿಂತ ದೊಡ್ಡದು ನಂಬರ್ ಇದೆ. 7 7 49 ಬರ್ತಲ್ವಾ? ಅದಾಗುದಿಲ್ಲ. 7 ಇಂದ 2 ಹೋದರೆ 5. 7 9 49. ಎಷ್ಟು ಉಳಿತದೆ? 6 ಉಳಿತದ? 6 ಉಳಿತದೆ. 60. 7 8s 56 ಅಲ್ವಾ? ಇಲ್ಲಿ ಬರುತ್ತೇನೆ. 60 ಇಂದ 56 ಹೋದರೆ 40. ನಾನೊಂದು 0 ಹಾಕ್ತೇನೆ. ಎಲ್ಲ 0 ಇಲ್ಲ ಇನ್ನು. ಸೊ 40. 7 5s 35 ಅಲ್ವಾ? ಪುನಃ 5 ಉಳಿಯಿತು. ಪುನಃ 7 9s ಅಲ್ಲ 7. ಹಾಗೆ ಡಿವೈಡ್ ಮಾಡ್ತಾ ಹೋದಾಗ ನನಗೆ ಆನ್ಸರ್ 678.57 rupees ಬಂತು. ನೆಕ್ಸ್ಟ್ 13 chairs and 5 tables were brought for rupees 8,280. If the average cost of table be rupees 1,227, what is the average cost of chair? ಏನು ಹೇಳಿದ್ದಾರೆ? 13 ಚೇರ್ ಮತ್ತು 5 ಟೇಬಲ್ಸ್ ಒಟ್ಟಿಗೆ ಆಗಿ 8,280 ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಆವ್ರೇಜ್ ಕಾಸ್ಟ್ ಆಫ್ ಟೇಬಲ್ ಈಸ್, ಖಾಲಿ ಟೇಬಲ್ ಇದ್ದು ಆವ್ರೇಜ್ ಕಾಸ್ಟ್ 1,227 ಸಿಗ್ತದೆ. ವಾಟ್ ಈಸ್ ದ ಆವ್ರೇಜ್ ಕಾಸ್ಟ್ ಆಫ್ ಚೇರ್ ಅಂತ ಕೇಳಿದ್ದಾರೆ. ಈಗ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ನನಗೆ ಆವ್ರೇಜ್ ಕಾಸ್ಟ್ ಆಫ್ ಚೇರ್ ಎಷ್ಟು ಉಂಟು ಅಂತ ಗೊತ್ತುಂಟು. ಆವ್ರೇಜ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಚೇರ್ ಇದ್ದು ಅಮೌಂಟ್ ಬೇಕಲ್ವಾ? 13 ಚೇರ್ ಗೊತ್ತುಂಟು, 13 ಚೇರ್ ಇದ್ದು ಅಮೌಂಟ್ ಬೇಕು. 13 ಚೇರ್ ಇದ್ದು ಅಮೌಂಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಟೋಟಲ್ ಅಮೌಂಟ್ ಗೊತ್ತುಂಟು. 13 ಚೇರ್ ಮತ್ತು 5 ಟೇಬಲ್ಸ್ ಇದ್ದು ಎಷ್ಟು? 8,280. ಬಟ್ 13 ಚೇರ್ ಇದ್ದು ಖಾಲಿ ಕಾಸ್ಟ್ ಎಷ್ಟು ಗೊತ್ತಿಲ್ಲ. ಆದರೆ ನಮಗೆ 5 ಟೇಬಲ್ಸ್ ಇದ್ದು ಆವ್ರೇಜ್ ಕಾಸ್ಟ್ ಗೊತ್ತುಂಟು. ಆ 5 ಟೇಬಲ್ಸ್ ಇದ್ದು ಆವ್ರೇಜ್ ಕಾಸ್ಟ್ ಯೂಸ್ ಮಾಡಿ 5 ಟೇಬಲ್ಸ್ ಇದ್ದು ಆ್ಯಕ್ಚುಯಲ್ ಕಾಸ್ಟ್ ಫೈಂಡ್ ಔಟ್ ಮಾಡ್ಬೋದಲ್ವಾ? ಆ 5 ಟೇಬಲ್ಸ್ ಇದ್ದು ಆ್ಯಕ್ಚುಯಲ್ ಟೋಟಲ್ ಕಾಸ್ಟ್ ಸಿಕ್ಕಿದ್ರೆ ನನಗೆ ನನ್ನ ಟೋಟಲ್ ಕಾಸ್ಟ್ ಚೇರ್ ಮತ್ತು ಟೇಬಲ್ಸ್ ಇದ್ದು ಟೋಟಲ್ ಕಾಸ್ಟಿಂದ 5 ಟೇಬಲ್ಸ್ ಇದ್ದು ಕಾಸ್ಟ್ ಮೈನಸ್ ಮಾಡಿದರೆ ಬರುವಂಥದ್ದು ಆನ್ಸರ್ ಯಾವುದು? 13 ಚೇರ್ಸ್ ಇದ್ದು ಕಾಸ್ಟ್ ಅಲ್ವಾ? ಹಾಗೆ ಫೈಂಡ್ ಔಟ್ ಮಾಡುವ. 13 ಚೇರ್ಸ್ ಇದ್ದು ಕಾಸ್ಟ್ ಸಿಕ್ಕಿದ್ರೆ ಆವ್ರೇಜ್ ಕಾಸ್ಟ್ ಫೈಂಡ್ ಔಟ್ ಮಾಡ್ಬೋದಲ್ವಾ? Now, average cost of 5 tables is equal to total cost of 5 table divided by 5. What is the ಇದರಿಂದ ಏನು ಸಿಗ್ತದೆ ನನಗೆ? ಟೋಟಲ್ ಕಾಸ್ಟ್ ಆಫ್ 5 ಟೇಬಲ್ ಈಕ್ವಲ್ ಟು ಆವ್ರೇಜ್ ಕಾಸ್ಟ್ ಇಂಟು 5. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಟೋಟಲ್ ಕಾಸ್ಟ್ ಯಾವಾಗಲೂ ಆವ್ರೇಜ್ ಕಾಸ್ಟ್ ಇಂಟು ದ ನಂಬರ್ ಆಫ್ ಎಲಿಮೆಂಟ್ಸ್. Now the ಟೋಟಲ್ ಕಾಸ್ಟ್ ಆಫ್ 5 ಟೇಬಲ್, ಇದು ನೆನ್ಪಿಟ್ಕೊಳ್ಳಿ. ಟೋಟಲ್ ಕಾಸ್ಟ್ ಆಫ್ 5 ಟೇಬಲ್ ಈಕ್ವಲ್ ಟು, ಅಂದರೆ ಟೋಟಲ್ ಕಾಸ್ಟ್ ಯಾವಾಗಲೂ ಆವ್ರೇಜ್ ಕಾಸ್ಟ್ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಆಗಿರ್ತದೆ. ಇನ್ನು ಫಾರ್ಮುಲಾ ಬರೆಯೋದು ಬೇಡ, ಬೇರೆದಕ್ಕೆ ಬೇಕಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರೀತಾ ಹೋಗ್ಬೋದು. ಟೋಟಲ್ ಕಾಸ್ಟ್ ಏನಾಗ್ತದೆ? ಆವ್ರೇಜ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? 1,227 ಕೊಟ್ಟಿದ್ದಾರೆ. ಇಂಟು 5 ಎಷ್ಟಾಗ್ತದೆ? 6,135 ಸಿಕ್ಕಿತು. ಇದು ಯಾವುದರದ್ದು? 5 ಟೇಬಲ್ ಇದು ಕಾಸ್ಟ್. 13 ಚೇರ್ ಇದ್ದು ಕಾಸ್ಟ್ ಹೇಗೆ ಸಿಗ್ತದೆ? ಟೋಟಲ್ ಚೇರ್ ಮತ್ತು 5 ಟೇಬಲ್ ಇದ್ದು ಕಾಸ್ಟ್ 8,280 ಇಂದ ಟೇಬಲ್ಸ್ ಇದ್ದು ಕಾಸ್ಟನ್ನು ತೆಗೆದಾಗ ಉಳಿಯುವಂಥದ್ದು ನನಗೆ ಚೇರ್ಸ್ ಇದ್ದು 13 ಚೇರ್ಸ್ ಇದ್ದು ಟೋಟಲ್ ಕಾಸ್ಟ್. ಸೊ ಯೂಸಿಂಗ್ ದ್ಯಾಟ್ ದ ಆವ್ರೇಜ್ ಕಾಸ್ಟ್ ಆಫ್ 13 ಚೇರ್ ಎಷ್ಟಾಗ್ತದೆ? ಟೋಟಲ್ ಕಾಸ್ಟ್ ಆಫ್ 13 ಚೇರ್ ಡಿವೈಡ್ ಬೈ 13. ವಾಟ್ ಇಸ್ ದ್ಯಾಟ್? 2,145 ಡಿವೈಡ್ ಬೈ 13. ದಟ್ ಈಸ್ rupees 165. 13 ಇಂದ 2,145 ಅನ್ನು ಡಿವೈಡ್ ಮಾಡಿ 165 ಬರ್ತದೆ. ಡಿವೈಡ್ ಮಾಡಿ ಗೊತ್ತುಂಟಲ್ವ ನಿಮಗೆ? ನೆಕ್ಸ್ಟ್
6 persons went to a hotel for taking their meal. 6 ಜನ ಊಟ ಮಾಡಲಿಕ್ಕೆ ಹೋಟೆಲ್ಗೆ ಹೋಗ್ತಾರೆ. 5 of them spent ₹32 each on their meals. 5 ಜನ ಪ್ರತಿಯೊಂದು ಮೀಲಿಗೂ ₹32 ಹಾಗೆ ಸ್ಪೆಂಡ್ ಮಾಡ್ತಾರೆ. while the 6th person spent ₹80 more than the average expenditures of all the 6. 6 ಜನ ಊಟ ಮಾಡಿದ ಆವ್ರೇಜ್ ಇದ್ದು 80 ಆವ್ರೇಜ್ ಎಷ್ಟು ಬರ್ತದೆ ಅದಕ್ಕಿಂತ ₹80 ಜಾಸ್ತಿ ಯಾರು ಖರ್ಚು ಮಾಡ್ತಾರೆ? 6th person ಖರ್ಚು ಮಾಡ್ತಾರೆ. ವಾಟ್ ವಾಸ್ ದ ಟೋಟಲ್ ಮನಿ ಸ್ಪೆಂಟ್ ಬೈ ಆಲ್ ದ ಪರ್ಸನ್? ಹಾಗಾದರೆ 6 ಜನರಿಂದಲೂ ಖರ್ಚಾದ ಟೋಟಲ್ ಅಮೌಂಟ್ ಎಷ್ಟು, ಟೋಟಲ್ ಮನಿ ಎಷ್ಟು ಅಂತ ಕೇಳಿದ್ದಾರೆ. ಹೇಗೆ ಫೈಂಡ್ ಔಟ್ ಮಾಡುವ? ಐ ಆಮ್ ಟೇಕಿಂಗ್ 6 ಜನ ಊಟ ಮಾಡಿದ್ದ ಎಕ್ಸ್ಪೆಂಡಿಚರ್ ಇದ್ದು ಆವ್ರೇಜನ್ನು ನಾನು ಎಕ್ಸ್ ಅಂತ ತೆಗೊಳ್ತೇನೆ. ಲೆಟ್ ಆವ್ರೇಜ್ ಎಕ್ಸ್ಪೆಂಡಿಚರ್ ಬಿ ಎಕ್ಸ್. 6 ಜನ ಊಟ ಮಾಡಿದ್ದು ಆವ್ರೇಜ್ ಎಕ್ಸ್ಪೆಂಡಿಚರ್ ಅನ್ನು ಎಕ್ಸ್ ಅಂತ ತೆಗೊಳ್ತೇನೆ. ಆವ್ರೇಜ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಟೋಟಲ್ ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ನಂಬರ್ ಆಫ್ ಪರ್ಸನ್ಸ್ ಅಲ್ವಾ. ಟೋಟಲ್ ಎಕ್ಸ್ಪೆಂಡಿಚರ್ ಯಾವುದು? 32 ಇಂಟು ಎಕ್ಸ್ ಅಲ್ವಾ. 5 ಜನ ಊಟ ಮಾಡಿದಷ್ಟು ಪ್ರತಿಯೊಂದಕ್ಕೆ 32 ಹಾಗೆ ಊಟ ಮಾಡಿದ್ದಾರೆ. ಸೊ 32 ಇಂಟು 5 5 ಜನರದ್ದು. ಒಬ್ಬಂದ ಅಮೌಂಟ್ ಎಷ್ಟಾಗ್ತದೆ? ಆವ್ರೇಜ್ ಪ್ಲಸ್ 80 ಅಲ್ವಾ. ಆವ್ರೇಜ್ ಅಂದರೆ ಎಷ್ಟು? ಎಕ್ಸ್ ಪ್ಲಸ್ 80 ಡಿವೈಡ್ ಬೈ ನಂಬರ್ ಆಫ್ ಪರ್ಸನ್ಸ್ ಇಸ್ 6. ಈಗ ಏನಾಗ್ತದೆ? ಟೋಟಲ್ ಅಂದರೆ ಎಷ್ಟು? 6 ಅನ್ನು ಈಚೆ ತರ್ತೇನೆ. ಆವ್ರೇಜ್ ಎಕ್ಸ್ಪೆಂಡಿಚರ್ ಅಂದರೆ ಎಕ್ಸ್ ಅಲ್ವಾ. ಸೊ 6 ಅನ್ನು ಇಲ್ಲಿ ಡಿವೈಡ್ ಆಗಿದೆ, ಆಚೆ ಕೊಂಡು ಹೋಗುವಾಗ ಅದು ಮಲ್ಟಿಪ್ಲೈ ಆಗ್ತದೆ. 6 ಇಂಟು ಆವ್ರೇಜ್ ಎಕ್ಸ್ಪೆಂಡಿಚರ್. 6 ಇಂಟು ಆವ್ರೇಜ್ ಎಕ್ಸ್ಪೆಂಡಿಚರ್ ಅಂದರೆ ಎಷ್ಟು? ಎಕ್ಸ್. 6 ಇಂಟು ಎಕ್ಸ್ ಈಕ್ವಲ್ ಟು ಇಲ್ಲಿ 32 ಇಂಟು 5 ಅಂದರೆ 160 ಪ್ಲಸ್ ಎಕ್ಸ್ ಪ್ಲಸ್ 180. ಈ ಎಕ್ಸ್ ಇಲ್ಲೊಂದು ಎಕ್ಸ್ ಉಂಟು, 6x, ಇಲ್ಲಿ ಎಕ್ಸ್ ಉಂಟಲ್ವಾ. ಸೊ ಈ ಎಕ್ಸ್ ಅನ್ನು ನಾನು ಆಚೆ ಕೊಂಡು ಹೋಗ್ತೇನೆ. ಏನಾಗ್ತದೆ? ಅದು ಮೈನಸ್ ಎಕ್ಸ್ ಆಗ್ತದೆ. 6x ಮೈನಸ್ ಎಕ್ಸ್. ಇಲ್ಲಿ 160 ಪ್ಲಸ್ 80 ಏನಾಗ್ತದೆ? 240 ಆಗ್ತದೆ. 6x ಇಂದ ಎಕ್ಸ್ ತೆಗೆದ್ರೆ ಏನಾಗ್ತದೆ? 5x ಆಗ್ತದೆ ಈಕ್ವಲ್ ಟು 160 ಪ್ಲಸ್ 80 ಅಂದರೆ 240. ಈಗ ನನಗೆ ಬೇಕಾದದ್ದು ಎಕ್ಸ್ ವ್ಯಾಲ್ಯೂ ಅಲ್ವಾ. ಆವ್ರೇಜ್ ಗೊತ್ತಿದ್ರೆ ನನಗೆ ಟೋಟಲ್ ಅಮೌಂಟ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಟೋಟಲ್ ಅಮೌಂಟ್ ಅಂದರೆ ಇಷ್ಟು. ಇಲ್ಲಿ ನನಗೆ ಎಕ್ಸ್ ಅನ್ನೋನ್ ಇದೆ. ಈ ಎಕ್ಸ್ ಅಂದರೆ ಏನು ಅಂತ ಬೇಕು. ಸೊ ಇಲ್ಲಿ 5x ಇದ್ದ ಕಾರಣ ಎಕ್ಸ್ ಬೇಕು ನನಗೆ. 5 ಮಲ್ಟಿಪ್ಲೈ ಆಗಿದೆ ಎಕ್ಸ್ಗೆ. 5x ಅಂದರೆ 5 ಇಂಟು ಎಕ್ಸ್. ಸೊ 5 ಮಲ್ಟಿಪ್ಲೈ ಆದ ಕಾರಣ 5 ಅನ್ನು ನಾನು ಆಚೆ ಕೊಂಡು ಹೋಗ್ತಾರೆ, ರೈಟ್ ಹ್ಯಾಂಡ್ ಸೈಡ್ ಕೊಂಡು ಹೋದರೆ ಅದು ಡಿವೈಡ್ ಆಗ್ತದೆ. 5 ಪ್ಲಸ್ ಎಕ್ಸ್ ಇದ್ದರೆ ಆಚೆ ಹೋಗುವಾಗ ಅದು 240, ಆಚೆ ಹೋಗುವಾಗ ಮೈನಸ್ 5 ಆಗ್ತದೆ. 240 ಮೈನಸ್ 5 ಆಗ್ತದೆ. ಅರ್ಥ ಆಯ್ತಾ? ಮೈನಸ್ 5 ಇದ್ದರೆ ಆಚೆ ಹೋಗುವಾಗ 240 ಮೈನಸ್ ಇದ್ದದ್ದು ಪ್ಲಸ್ 5 ಆಗ್ತದೆ. ಇಲ್ಲಿ ಏನುಂಟು? ಮಲ್ಟಿಪ್ಲೈ ಆಗಿದೆ. 5x ಅಂದರೆ 5 ಇಂಟು ಎಕ್ಸ್. ಅಲ್ಲಿ ಹೋಗುವಾಗ ಏನಾಗ್ತದೆ? ಡಿವೈಡ್ ಆಗ್ತದೆ. 240 ಡಿವೈಡ್ ಬೈ 5. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. 240 ಡಿವೈಡ್ ಬೈ 5 ಮಾಡಿದಾಗ ನನಗೆ ಆನ್ಸರ್ 48 ಬರ್ತದೆ. ಎಕ್ಸ್ ವ್ಯಾಲ್ಯೂ 48 ಸಿಕ್ಕಿತು. ದೇರ್ಫೋರ್ ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು? 32 ಇಂಟು 5 ಪ್ಲಸ್ ಎಕ್ಸ್ ಪ್ಲಸ್ 80. ಇಲ್ಲಿ ನೋಡಿ ಕೆಳಗೆ 32 ಇಂಟು 5 ಇಸ್ 160 ಪ್ಲಸ್ ಎಕ್ಸ್ ಅಂದರೆ 48 ಪ್ಲಸ್ 80. ಟೋಟಲ್ ಆನ್ಸರ್ ಇಸ್ 288. ನೆಕ್ಸ್ಟ್ ಇಂಥ ಪ್ರಾಬ್ಲಮ್ಸ್ ಹೆಚ್ಚಾಗಿ ಕೇಳ್ತಾರೆ. ದ ಆವ್ರೇಜ್ ಏಜ್ ಆಫ್ ಅ ಮ್ಯಾನ್ ಆ್ಯಂಡ್ ಹಿಸ್ ಸನ್ ಈಸ್ 40 years. ಸನ್ನಿದ್ದು ಮತ್ತು ತಂದೆದ್ದು ಆವ್ರೇಜ್ ಏಜ್ ಅವರದ್ದು 40 years. ದ ರೇಷಿಯೋ ಆಫ್ ದೇರ್ ಏಜ್ ಈಸ್ 11:5. ಅವರ ಏಜದು ರೇಷಿಯೋ 11:5 ಅಂದರೆ ಈಗ ಮಗನ ಏಜ್ ಒಂದು 5 times ಇದ್ದರೆ ಒಂದು ನಂಬರ್ ಇದ್ದು, ಅಪ್ಪನ ಏಜ್ ಅದೇ ಸೇಮ್ ನಂಬರ್ ಇದ್ದು 11 times ಇರ್ತದೆ. ಈಗ ಇವೊಂದು 20 years ಆಗಿದ್ದರೆ 5 ಇಂಟು 4 ಅಂತ ಬರಿಬೋದಲ್ವಾ. 4 times ಅಂದರೆ 4 ಇಂಟು 5 ಇದೆ. ಹಾಗೆ ಅಪ್ಪನ ಏಜ್ ಏನಾಗ್ತದೆ? 4 ಇಂಟು 11 ಆಗ್ತದೆ. ಇಲ್ಲಿ 20 years ಇದ್ದರೆ 4 ಇಂಟು 11 ಅಂದರೆ ಎಷ್ಟು? 44 years. ಅದೇ ನಂಬರಿಂದ ಮಲ್ಟಿಪ್ಲೈ ಆಗ್ತದೆ. ಅಂದರೆ ಈಗ ಪ್ರೆಸೆಂಟ್ ಆಗಿ
ಮಗನ ಏಜ್ 5 ಇಂಟು ಎಕ್ಸ್ ಇದ್ದರೆ ಅಪ್ಪನ ಏಜ್ 11 ಇಂಟು ಎಕ್ಸ್ ಆಗಿರ್ತದೆ. ಅಲ್ಲೇ ತಗೊಂಡಿದ್ದೇನೆ. ಲೆಟ್ ಏಜ್ ಆಫ್ ಅ ಮ್ಯಾನ್ ಇಸ್ 11x. 11 ಇಷ್ಟು 5 ಅಲ್ಲ, ಅಪ್ಪನ ಏಜ್ 11 ಇಂಟು ಎಕ್ಸ್ ಆಗಿದ್ರೆ ಮಗನ ಏಜ್ ಏನಾಗ್ತದೆ 5 ಇಂಟು ಎಕ್ಸ್ ಆಗ್ತದೆ ಪ್ರೆಸೆಂಟ್ ಆಗಿ. ದೆನ್ ಆವ್ರೇಜ್ ಏಜ್ ಏನಾಗ್ತದೆ 11x ಪ್ಲಸ್ 5x ಡಿವೈಡ್ ಬೈ 2 ಅಲ್ವಾ. ಆವ್ರೇಜ್ ಎಷ್ಟು ಕೊಟ್ಟಿದ್ದಾರೆ 40. 11x ಪ್ಲಸ್ 5 ಅಂದರೆ 16x ಡಿವೈಡ್ ಬೈ 2. ಇಲ್ಲಿ 2 ಡಿವೈಡ್ ಆಗಿದೆ, ಆಚೆ ಹೋಗುವಾಗ ಏನಾಗ್ತದೆ ಮಲ್ಟಿಪ್ಲೈ ಆಗ್ತದೆ. ನಾನು ಆಚೆ ಬರೀತೇನೆ 16x ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, 40 ಇಂಟು 2 ಅನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ. ವಾಟ್ ಇಸ್ 40 ಇಂಟು 2? ದಟ್ ಈಸ್ 80. 16 ಇಂಟು ಎಕ್ಸ್ ಅಲ್ವಾ, 16x ಅಂದರೆ 16 ಇಂಟು ಎಕ್ಸ್. ಆಚೆ ಹೋಗುವಾಗ ಡಿವೈಡ್ ಆಗ್ತದೆ, 80 ಡಿವೈಡ್ ಬೈ 16. ವಾಟ್ ಇಸ್ ದ್ಯಾಟ್ 5. ಎಕ್ಸ್ ಈಕ್ವಲ್ ಟು 5. ನನಗೆ ಏನು ಬೇಕಾದದ್ದು ವಾಟ್ ಈಸ್ ಸನ್ಸ್ ಏಜ್. ಸನ್ಸ್ ಏಜ್ ಅಂದರೆ ಏನು, ಎಷ್ಟು ಹೇಳಿದ್ದಾರೆ ಇಲ್ಲಿ, ಏಜ್ ಆಫ್ ಸನ್ ಈಸ್ 5 ಇಂಟು ಎಕ್ಸ್. ಹಾಗಾದರೆ ಏನಾಗ್ತದೆ ಎಕ್ಸ್ ಅಂದರೆ 5. ಸೊ 5 ಇಂಟು 5 ಈಸ್ 25 ಇಯರ್ಸ್. ತಂದೆ ಏಜ್ ಏನಾಗ್ತದೆ, ತಂದೆ ಏಜ್ 11x ಅಲ್ವಾ, ಎಕ್ಸ್ ಅಂದರೆ ಎಷ್ಟು 5. 11 ಇಂಟು 5 ಈಸ್ 55. ನೆಕ್ಸ್ಟ್ ಪ್ರಾಬ್ಲಮ್. The average of 5 number is 58. 5 numbers ಇದ್ದು average 58. The average of first 2 numbers is 48.5 and the average of last 2 number is 53.5. What is the third number? 5 numbers ಇದ್ದು average ಕೊಟ್ಟಿದ್ದಾರೆ, ಫಸ್ಟ್ 2 ನಂಬರ್ ಇದ್ದು average ಕೊಟ್ಟಿದ್ದಾರೆ, ಲಾಸ್ಟ್ 2 ನಂಬರ್ ಇದ್ದು average ಕೊಟ್ಟಿದ್ದಾರೆ. ಈಗ ನನಗೆ ಬೇಕಾದದ್ದು ಥರ್ಡ್ ನಂಬರ್ ಅಲ್ವಾ. 5 ಹೇಗೆ ಫೈಂಡ್ ಔಟ್ ಮಾಡ್ಬೋದು ಥರ್ಡ್ ನಂಬರ್? ಥರ್ಡ್ ನಂಬರ್ ಹೇಗೆ ಸಿಗ್ತದೆ, 5 ನಂಬರ್ ಇದ್ದು ಟೋಟಲಿಂದ ಫಸ್ಟ್ 2 ನಂಬರ್ದು ಮತ್ತೆ ಟೋಟಲ್ ಸಮ್ಮು ಮತ್ತೆ ಲಾಸ್ಟ್ 2 ನಂಬರ್ ಇದ್ದು ಸಮ್ಮನ್ನು ನಾನು ಡಿಲೀಟ್ ಮಾಡಿದರೆ ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಿದರೆ, ಈಗ ನನಗೆ 5 ನಂಬರ್ ಇದೆ, 1 5 ನಂಬರ್ ಇದೆ. ಈಗ ಇದರ ಟೋಟಲಿಂದ ನಾನು ಇದರ 5 ನಂಬರ್ಸ್ ಇದು ಟೋಟಲ್ ಮಾಡಿ ಫಸ್ಟ್ 2 ನಂಬರ್ಸ್ ಇದು ಟೋಟಲ್ ಮತ್ತು ಲಾಸ್ಟ್ 2 ನಂಬರ್ಸ್ ಇದು ಟೋಟಲ್ ನಾನು ಸಬ್ಟ್ರ್ಯಾಕ್ಟ್ ಮಾಡಿದರೆ ಉಳಿಯುವಂಥದ್ದು ಯಾವುದು ನನಗೆ ಥರ್ಡ್ ನಂಬರ್ ಅಲ್ವಾ. ಹಾಗೆ ಮಾಡುವ ನಾನು. ಹಾಗಾದರೆ ಏನು ಬೇಕು ನನಗೆ ಟೋಟಲ್ ಆಫ್ ಸಮ್ ಆಫ್ ಆಲ್ ದ ನಂಬರ್ಸ್ ಬೇಕು, ಮತ್ತು ಸಮ್ ಆಫ್ ಫಸ್ಟ್ 2 ನಂಬರ್ಸ್ ಬೇಕು, ಸಮ್ ಆಫ್ ಲಾಸ್ಟ್ 2 ನಂಬರ್ಸ್ ಬೇಕಲ್ವಾ. ನನಗೆ ಗೊತ್ತಿರುವಂಥದ್ದು ಆ್ಯಾವ್ರೇಜಸ್ಸಿಂದ ಸಮ್ ಆಫ್ ನಂಬರ್ಸ್ ಫೈಂಡ್ ಔಟ್ ಮಾಡ್ಬೋದಾ? ಮಾಡ್ಬೋದು. ಈಗ ಫಾರ್ಮಲ್ ಏನು, ಥರ್ಡ್ ನಂಬರ್ ಇದ್ದು ಸಮ್ ಆಫ್ 5 ನಂಬರ್ಸ್ ಮೈನಸ್ ಸಮ್ ಆಫ್ ಅದರ್ 4 ನಂಬರ್ಸ್. ಅದರ್ ಅಂದರೆ ಥರ್ಡ್ ನಂಬರನ್ನು ಬಿಟ್ಟು ಬಾಕಿ ಉಳಿದ ನಂಬರ್ಸ್ ಇದ್ದು ಸಮ್. ಹೇಗೆ ಸಿಗ್ತದೆ, ಫಸ್ಟ್ 2 ನಂಬರ್ಸ್ ಇದ್ದು ಸಮ್ ಸಿಗ್ತದೆ, ಲಾಸ್ಟ್ 2 ನಂಬರ್ಸ್ ಇದ್ದು ಸಮ್ ಸಿಗ್ತದೆ ಆ್ಯಾವ್ರೇಜ್ ಯೂಸ್ ಮಾಡಿ. ಅದೆರಡರದ್ದು ಟೋಟಲ್ ಮಾಡಿದರೆ ಅಂದರೆ 4 ನಂಬರ್ಸ್ ಇದು ಸಮ್ ಆಯ್ತಲ್ವಾ. ಹಾಗೆ average of 5 numbers we know. What is the formula? Sum of 5 numbers divided by 5. What it implies? Sum of 5 numbers ಏನಾಗ್ತದೆ average into average into number of element ಎಷ್ಟು 5. average ಎಷ್ಟು 58. 58 to 5 ಅಂದರೆ 290. ಸಮ್ ಆಫ್ 5 ನಂಬರ್ ಸಿಕ್ಕಿತ್ತು. ಈಗ ಸಮ್ ಆಫ್ ಫಸ್ಟ್ 2 ನಂಬರ್ಸ್ ನೋಡುವ. ಆ್ಯಾವ್ರೇಜ್ ಆಫ್ ಫಸ್ಟ್ 2 ನಂಬರ್ಸ್ ಅಂದರೆ ಸಮ್ ಆಫ್ ಫಸ್ಟ್ 2 ನಂಬರ್ಸ್ ಡಿವೈಡ್ ಬೈ 2 ನಂಬರ್ಸ್ ಅಲ್ವಾ 2. ಸೊ ಸಮ್ ಏನಾಗ್ತದೆ ಆ್ಯಾವ್ರೇಜ್ ಇಂಟು 2. ಆ್ಯಾವ್ರೇಜ್ ಎಷ್ಟು 48.5 ಇಂಟು 2 ದಟ್ ಈಸ್ 97. ನೆಕ್ಸ್ಟ್ ಆ್ಯಾವ್ರೇಜ್ ಆಫ್ ಲಾಸ್ಟ್ 2 ನಂಬರ್ ಏನಾಗ್ತದೆ ಸಮ್ ಆಫ್ ಲಾಸ್ಟ್ 2 ನಂಬರ್ ಡಿವೈಡ್ ಬೈ 2. ಸಮ್ ಆಫ್ ಲಾಸ್ಟ್ 2 ನಂಬರ್ ಏನಾಗ್ತದೆ ಆ್ಯಾವ್ರೇಜ್ ಇಂಟು 2. ಆ್ಯಾವ್ರೇಜ್ ಎಷ್ಟು 53.5 ಇಂಟು 2 ದಟ್ ಈಸ್ 107. ಈಗ ಥರ್ಡ್ ನಂಬರ್ ಹೇಗೆ ಸಿಗ್ತದೆ 290 ಮೈನಸ್ ಸಮ್ ಆಫ್ ಫಸ್ಟ್ 2 ನಂಬರ್ಸ್ ಪ್ಲಸ್ ಸಮ್ ಆಫ್ ಲಾಸ್ಟ್ 2 ನಂಬರ್. ಸಮ್ ಆಫ್ ಫಸ್ಟ್ 2 ನಂಬರ್ 97, ಸಮ್ ಆಫ್ ಲಾಸ್ಟ್ 2 ನಂಬರ್ 107. ಈ 290ಯಲ್ಲಿ ಇದರ ಸಮ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಅಲ್ವಾ, 4 ನಂಬರ್ ಇದ್ದು ಅದರ ಸಮ್ಮನ್ನು ತೆಗೆದಾಗ ಉಳಿಯುವಂಥದ್ದು ಒಂದೇ ನಂಬರ್ ಅಲ್ವಾ. ಅದುವೇ ಎಷ್ಟು 290ಇಂದ ಈ ಬಾಕಿ ಉಳಿದ 4 ನಂಬರ್ ಸಮ್ ತೆಗೆದಾಗ ಉಳಿದಂಥದ್ದು 86. ಇದುವೇ ನನ್ನ ಥರ್ಡ್ ನಂಬರ್ ಆಗಿರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್.
ದ ಆವ್ರೇಜ್ ಮಾರ್ಕ್ಸ್ ಆಫ್ ಅ 13 ಪೇಪರ್ ಈಸ್ 40. 13 ಪೇಪರ್ ಇರ್ತದೆ. 1 2 3 4 5 6 7 8 9 10 11 12 13. ದ ಆವ್ರೇಜ್ ಮಾರ್ಕ್ಸ್ ಆಫ್ ಫಸ್ಟ್ 7 ಪೇಪರ್ ಈಸ್ 42. ಫಸ್ಟ್ 7 ಪೇಪರ್ ಇದ್ದು ಆವ್ರೇಜ್ ಮಾರ್ಕ್ಸ್ ಎಷ್ಟು? 42. ಲಾಸ್ಟ್ 7 ಪೇಪರ್ ಇದ್ದು ಆ್ಯಂಡ್ ದ ಲಾಸ್ಟ್ 7 ಪೇಪರ್ ಈಸ್ 35. ಲಾಸ್ಟ್ 7 ಪೇಪರ್ ಇದ್ದು ಆವ್ರೇಜ್ ಮಾರ್ಕ್ 35 ಆಗುತ್ತೆ. ಲಾಸ್ಟ್ 7 ಪೇಪರ್ ಯಾವುದು? 1 2 3 ಪೇಪರ್ ಇಲ್ಲಿದೆ. 4 5 6 7. ಸೊ ಇದು ಫಸ್ಟ್ 7 ಎಲ್ಲಿ ಉಂಟು? ಫಸ್ಟ್ 7 ಪೇಪರಲ್ಲಿ ಕೂಡ ಉಂಟು, ಲಾಸ್ಟ್ 7 ಪೇಪರಲ್ಲಿ ಕೂಡ ಉಂಟು. ನೋಡಿ 7 ಇಲ್ಲಿ ಕೂಡ ರಿಪೀಟ್ ಆಗಿದೆ, ಇಲ್ಲಿ ಕೂಡ ರಿಪೀಟ್ ಆಗಿದೆ. ಈಗ ನನಗೆ ಬೇಕಾದದ್ದು ವಾಟ್ ಆರ್ ದ ಮಾರ್ಕ್ಸ್ ಆಫ್ ದ 7th ಪೇಪರ್. 7th ಪೇಪರ್ ಇದ್ದು ಮಾರ್ಕ್ ಏನು ಅಂತ ಬೇಕು. ಈಗ ಹೇಗೆ ಫೈಂಡ್ ಔಟ್ ಮಾಡ್ಬೋದು 7th ಪೇಪರ್ ಇದ್ದು ಮಾರ್ಕ್ಸ್? ಈಗ ಇದರ ಆವ್ರೇಜ್ ಗೊತ್ತುಂಟು, ಇಷ್ಟು ಪೇಪರ್ ಇದ್ದು ಫಸ್ಟ್ 7 ಪೇಪರ್ ಇದ್ದು ಆವ್ರೇಜ್ ಗೊತ್ತುಂಟು. ಆವ್ರೇಜಿಂದ ನನಗೆ ಅದರ ಟೋಟಲ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಬೋದಲ್ವಾ 7 ಪೇಪರ್ಸ್ ಇದ್ದು. ಹಾಗೆಯೇ ಲಾಸ್ಟ್ 7 ಪೇಪರ್ ಇದ್ದು ಆವ್ರೇಜ್ ಗೊತ್ತುಂಟು, ಅದನ್ನು ಯೂಸ್ ಮಾಡಿ ಟೋಟಲ್ ಫೈಂಡ್ ಔಟ್ ಮಾಡ್ಬೋದು. ಎರಡನ್ನು ಆ್ಯಡ್ ಮಾಡಿದರೆ ಟೋಟಲ್ 13 ಪೇಪರ್ ಇದ್ದು ಮಾರ್ಕ್ಸ್ಗಿಂತ ಇದರಲ್ಲಿ ಜಾಸ್ತಿ ಇರ್ತದೆ. ಯಾಕೆ? 7 2 ಸಲ ರಿಪೀಟ್ ಆಗಿದೆ. 7 2 ಸಲ ರಿಪೀಟ್ ಆಗಿದೆ. ಸೊ 7 ಒಂದನ್ನು ಬಾಕಿ ಇಟ್ಟರೆ ಒಂದು ಸಲದ್ದು ಮಾತ್ರ 7 ಕೌಂಟ್ ಮಾಡಿದರೆ ಇದು ಎರಡರದ್ದು ಟೋಟಲ್ ಮಾರ್ಕ್ಸ್ ಯಾವುದಕ್ಕೆ ಈಕ್ವಲ್ ಆಗ್ತದೆ? 13 ಪೇಪರ್ಸ್ ಇದ್ದು ಮಾರ್ಕ್ಸ್ಗೆ ಈಕ್ವಲ್ ಆಗ್ತದೆ. ಸೊ ಇದೆರಡರ ಟೋಟಲ್ ಮಾರ್ಕ್ಸ್ ಫಸ್ಟ್ 7 ಪೇಪರ್ಸ್ ಇದ್ದು ಟೋಟಲ್ ಮಾರ್ಕ್ಸ್ ಪ್ಲಸ್ ಲಾಸ್ಟ್ 7 ಪೇಪರ್ಸ್ ಇದ್ದು ಟೋಟಲ್ ಮಾರ್ಕ್ಸ್ ಆ್ಯಡ್ ಮಾಡಿ ಅದರಿಂದ 13 ಪೇಪರ್ಸ್ ಇದ್ದು ಟೋಟಲ್ ಮಾರ್ಕ್ಸ್ ನಾನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನನಗೆ ಒಂದು ಪೇಪರ್ ಇದ್ದು ಮಾರ್ಕ್ ಉಳಿತದೆ. ಅಂದರೆ 7 2 ಸಲ ರಿಪೀಟ್ ಆದ ಕಾರಣ ಒಂದು ಪೇಪರ್ ಇದ್ದು ಮಾರ್ಕ್ಸ್ ಉಳಿತದೆ. ಅದುವೇ ಮಾರ್ಕ್ಸ್ 7th ಪೇಪರ್ ಇದ್ದು ಮಾರ್ಕ್ಸ್. ಯಾಕೆ? ಅದುವೇ 2 ಸಲ ರಿಪೀಟ್ ಆದದಲ್ವಾ. ನೆಕ್ಸ್ಟ್, ಮಾರ್ಕ್ಸ್ ಆಫ್ ದ 7th ಪೇಪರ್ ಈಸ್ ಟೋಟಲ್ ಮಾರ್ಕ್ಸ್ ಆಫ್ ದ ಫಸ್ಟ್ 7 ಪೇಪರ್ಸ್ ಪ್ಲಸ್ ಟೋಟಲ್ ಮಾರ್ಕ್ಸ್ ಆಫ್ ದ ಲಾಸ್ಟ್ 7 ಪೇಪರ್. ಅದರಲ್ಲಿ ಎಷ್ಟು ಪೇಪರ್ ಇದು ಮಾರ್ಕ್ ಬಂತು? 1 2 3 4 5 6 7. ಲಾಸ್ಟ್ 2 ಪೇಪರ್ ಟೋಟಲ್ ಮಾರ್ಕ್ಸ್ ಆಫ್ ಲಾಸ್ಟ್ 2 ಪೇಪರ್ಸಲ್ಲಿ ಯಾವುದೆಲ್ಲ ಬಂತು? 7 8 9 10 11 12 13 ಮೈನಸ್ ಟೋಟಲ್ ಮಾರ್ಕ್ಸ್ ಆಫ್ ದ 13 ಪೇಪರ್. ಟೋಟಲ್ ಮಾರ್ಕ್ಸ್ ಆಫ್ ದ 13 ಪೇಪರ್. ಈಗ ಇಷ್ಟರಿಂದ 13 ಪೇಪರ್ಸ್ ಇದು ಮಾರ್ಕ್ಸ್ ಅನ್ನು ಸಬ್ಟ್ರ್ಯಾಕ್ಟ್ ಮಾಡು. ಏನಾಗ್ತದೆ? ಫಸ್ಟ್ ಪೇಪರ್ ಇದ್ದು 13 ಪೇಪರಲ್ಲಿ ಯಾವುದೆಲ್ಲ ಉಂಟು? 1 to 13 ಉಂಟಲ್ವಾ. ಫಸ್ಟ್ ಇದಕ್ಕೆ ಹೋಯಿತು, ಸೆಕೆಂಡ್ ಇದ್ದು, ಥರ್ಡ್ ಇದ್ದು, ಫೋರ್ತ್ ಇದ್ದು, ಫಿಫ್ತ್ ಇದ್ದು, ಸಿಕ್ಸ್ತ್ ಇದ್ದು, ಸೆವೆಂತ್ ಇದ್ದು ಹೋಯಿತು. ಮತ್ತು 8th ಇದ್ದು, 9th ಇದ್ದು, 10th ಇದ್ದು, 11th ಇದ್ದು, 12th ಇದ್ದು, 13th ಹೋಯಿತು. ಉಳಿಯೋದು ಯಾವುದು? 7th ಇದ್ದೆ. 7th ಪೇಪರ್ ಒಂದು ಉಳಿತದೆ. ಅದುವೇ ಬರುವ ಆನ್ಸರ್ ನನಗೆ 7th ಪೇಪರ್ ಇದ್ದು ಮಾರ್ಕ್ಸ್. ಫಸ್ಟ್ ಪೇಪರ್ ಇದ್ದು ಟೋಟಲ್ ಹೇಗೆ ಸಿಗ್ತದೆ ನನಗೆ? ಆವ್ರೇಜ್ ಇಂಟು ಎಷ್ಟು ಪೇಪರ್? 7 ಪೇಪರ್ಸ್. ಆವ್ರೇಜ್ ಇಂಟು 7 ಪ್ಲಸ್ ಆವ್ರೇಜ್ ಲಾಸ್ಟ್ 7 ಪೇಪರ್ ಇದ್ದು ಆವ್ರೇಜ್ ಇಂಟು 7 ಮೈನಸ್ ಟೋಟಲ್ ಪೇಪರ್ಸ್ ಇದ್ದು ಆವ್ರೇಜ್ ಎಷ್ಟು? 40 ಇಂಟು ಟೋಟಲ್ ಪೇಪರ್ಸ್ ಎಷ್ಟು? 13. ಇದೆಲ್ಲ ಸಿಂಪ್ಲಿಫಿಕೇಶನ್ ಆದ ನಂತರ ಬರುವಂಥ ಆನ್ಸರ್ ನನಗೆ 19. ಇದುವೇ ನನ್ನ 7th ಪೇಪರ್ ಇದ್ದು ಮಾರ್ಕ್. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅರ್ಥ ಆಗದಿದ್ದರೆ ಕೇಳಿ. ಇಲ್ಲಿಗೆ ಕ್ಲಾಸ್ ಮುಗಿಸ್ತೇನೆ. ರಾಮ್ ರಾಮ್.